Hello students, today we shall learn about the grammar point, that is direct and indirect speech. From the examination point of view, this chapter is very important. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಇದನ್ನ ಒಂದು ಗ್ರಾಮರ್ ಅಂಶವನ್ನ ತಿಳಿಯೋಣ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಈ ಒಂದು ಅಂಶವು ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿ ಪ್ರಮುಖವಾದ ವಿಷಯವಾಗಿದೆ. Yes, let us discuss about what is direct and indirect speech. Now, first we learn about what is speech. You know about speech when you are learning parts of speech. Yes, speech is nothing but words or talk or dialogue between two person. So ಮಾತು, ಸ್ಪೀಚ್ ಅಂದ್ರೆ ನಾವು ಎಂತ ಹೇಳ್ತೀವಿ, ಮಾತು ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಮಾತು ಅಂದ್ರೆ ಪದಗಳಾಗಿರ್ಬೋದು ಅಥವಾ ಮಾತಾಗಿರ್ಬೋದು ಅಥವಾ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಸಂಭಾಷಣೆಯಾಗಿರಬಹುದು. ಅದನ್ನ ನಾವೇನಂತ ಹೇಳ್ತೀವಿ, ಸ್ಪೀಚ್ ಅಂತ ಹೇಳ್ತೀವಿ. ನಾವು ಹಿಯರ್ ದಿಸ್ ಈಸ್ ಸಿರಿ. Siri is talking, expressing her ideas to Mr. Karthik. Yes, this is Karthik. Yes, Siri expresses, I am very hungry. And this is now Karthik, she is expressing her ideas to ಕಾರ್ತಿಕ್. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಸಿರಿ ತನ್ನ ಒಂದು ಏನು ಬಯಕೆಯನ್ನ ಕಾರ್ತಿಕ್ನಿಗೆ ಹೇಳ್ತಾ ಇದ್ದಾಳೆ. ಶಿ ಈಸ್ ಎಕ್ಸ್ಪ್ರೆಸಿಂಗ್ ಹರ್ ಐಡಿಯಾ ಟು ಕಾರ್ತಿಕ್. ಎಸ್, ನೌ ದಿಸ್ ಈಸ್ ಶ್ರೀನಿಧಿ. ಶ್ರೀನಿಧಿ, ಶಿ ಈಸ್ ಎಕ್ಸ್ಪ್ರೆಸಿಂಗ್, ಶಿ ಈಸ್ ಟಾಕಿಂಗ್ ಸಿರೀಸ್ ವರ್ಡ್ಸ್ as it is. ಸಿರಿ ಆ ಮಾತುಗಳನ್ನ ಶ್ರೀನಿಧಿಯು ನೇರವಾಗಿ ಅವಳು ಏನ್ ಹೇಳ್ತಾಳೋ ಅದೇ ಮಾತುಗಳನ್ನ ಯಾರಿಗೆ ಹೇಳ್ತಾ ಇದ್ದಾಳೆ? ಶ್ರೀನಿಧಿ ಈಸ್ ಟಾಕಿಂಗ್ ಟು ಧನುಷ್. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾಳೆ? ಸಿರಿಯು ಕಾರ್ತಿಕ್ನಿಗೆ ಏನ್ ಹೇಳಿದ್ರು ಅದರ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಎಸ್, ನಾವು ವಾಟ್ ಶಿ ಸ್ಯಾಡ್, ಏನ್ ಹೇಳಿದ್ಲು ಅವಳು? ಶ್ರೀನಿಧಿ ಏನಂತ ಹೇಳ್ತಾಳೆ? ಸಿರಿ ಸ್ಯಾಡ್ ಟು ಕಾರ್ತಿಕ್, ಐ ಆಮ್ ಹಂಗ್ರಿ ನೌ. ನೋಡಿ, ಇಲ್ಲಿ ಸಿರಿಯು ಹೇಳಿದಂತ ನೇರವಾದ ಮಾತುಗಳನ್ನ ಇಲ್ಲಿ ಶ್ರೀನಿಧಿಯು ವ್ಯಕ್ತಪಡಿಸ್ತಾ ಇದ್ದಾಳೆ ತನುಷ್ಗೆ. ಅಂಡ್ ಹಿಯರ್ ದೇರ್ ಈಸ್ ನೋ ಡಿಫರೆನ್ಸ್. ಎಕ್ಸಾಕ್ಟ್ಲಿ ವಾಟ್ ಸಿರಿ ಸೆಡ್ ಅಬೌವ್ ದ ಸೇಮ್ ವರ್ಡ್ಸ್ ಆರ್ ರಿಪೀಟೆಡ್ ಹಿಯರ್. ಎಕ್ಸಾಕ್ಟ್ಲಿ ಅಂಡ್ ಡೈರೆಕ್ಟ್ ವಿತೌಟ್ ಮೇಕಿಂಗ್ ಎನಿ ಚೇಂಜಸ್. ಸಿರಿ ಹೇಳಿದ ಮಾತುಗಳನ್ನ ಶ್ರೀನಿಧಿಯು ಯಾವುದೇ ಬದಲಾವಣೆ ಇಲ್ಲದೆ ಅವಳು ಮಾತುಗಳನ್ನ ಹೇಳಿದರೆ. ಈ ರೀತಿಯ ಮಾತುಗಳನ್ನ, ಒಬ್ಬರು ಹೇಳಿದ ಮಾತುಗಳನ್ನ ನೇರವಾಗಿ ಅವರು ಹೇಳಿದ ಮಾತುಗಳನ್ನೇ ನಾವು ವ್ಯಕ್ತಪಡಿಸುವುದಕ್ಕೆ ನಾವು ಏನಂತ ಹೇಳ್ತೀವಿ? ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ನೇರವಾದ ಮಾತುಗಳು ಹೇಳ್ತೀವಿ. ಇಫ್ ಯು ರಿಪೀಟ್ ದ ವರ್ಡ್ಸ್ ಆಫ್ ಎ person exactly in his own word to someone, it is called a direct speech. Once again I am going to explain, tell about the what do you mean by direct speech. If we repeat the words of a person exactly in his own words to someone, it is called a direct speech. Exactly, ನೇರವಾಗಿ ಅವರ ಮಾತುಗಳನ್ನೇ ನಾವು ರಿಪೀಟ್ ಮಾಡಿದ್ರೆ ಅಂತವುಗಳನ್ನ ನಾವೇಂತ ಹೇಳ್ತೀವಿ? ನಾವು ನೇರ ನುಡಿ ಅಥವಾ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. Now let us look the another person here. Reshika is here. Reshika is, she is expressing Siri's words here. What she expressed here? Now here the words are Yes,
some changes are there here. She made some changes. She modifies the exact words. ನೇರವಾಗಿ ಇಲ್ಲಿ ಹೇಳಿದಂತ ಮಾತುಗಳನ್ನ ಸ್ವಲ್ಪ ಬದಲಾವಣೆ ಮಾಡಿ ಹೇಳಿದರೆ. ಎಸ್, ಇಲ್ಲಿ ಸಿರಿ ಹೇಳಿದಂತ ಮಾತುಗಳನ್ನ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ರಿಪೋರ್ಟ್ ಮಾಡಿದಳೆ, ವರದಿಯನ್ನ ಮಾಡಿದಳೆ. ಸಿರಿಯ ಮಾತುಗಳನ್ನು ಏನ್ ಹೇಳಿದಳೆ? ಸಿರಿ ಟೋಲ್ಡ್ ಅಥವಾ ಸೆಡ್ ಅಂತ ಬಳಸ್ತೀವಿ. ಸಿರಿ ಟೋಲ್ಡ್ ಕಾರ್ತಿಕ್ ದಟ್ ಶಿ ವಾಸ್ ಹಂಗ್ರಿ. ಎಸ್, ಹಿಯರ್ we made here in this speech there are some changes we can see here, and she modifies series words here. ಇಲ್ಲಿ ಬದಲಾವಣೆಯನ್ನ ಮಾಡಿದಳೆ. Yes, so here this is direct speech. Pause ಆಯ್ತಾ? Yes, what do you mean by indirect speech? Indirect speech ಅಂದ್ರೆ ಏನು? ಇಲ್ಲಿ ಸಿರಿಯು ಹೇಳಿದ ಮಾತುಗಳಲ್ಲಿ ಬದಲಾವಣೆ ಮಾಡಿ ರೇಷಿಕಾ ಹೇಳಿದಳೆ. ಸಿರಿ told that Karthik that she was hungry. Yes, ಇಲ್ಲಿ ಏನು ಬದಲಾವಣೆ ಆಗಿದೆ? ಸ್ವಲ್ಪ ಒಂದಷ್ಟು ಮಾತುಗಳು ಬದಲಾವಣೆ ಆಗಿದೆ, ಒಂದಷ್ಟು ಪದಗಳು. We don't always repeat the another person's words exactly because the words are not important, the message important. ಇಲ್ಲಿ ಬೇರೆಯವರು ಹೇಳಿದ ಮಾತುಗಳಲ್ಲಿ ವರ್ಡ್ಸ್ ಇಂಪಾರ್ಟೆಂಟ್ ಅಲ್ಲ, ಅದರ ಮೆಸೇಜ್ ಇಂಪಾರ್ಟೆಂಟ್. ಬದಲಾವಣೆ ಮಾಡಿದ್ವಿ, ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಇದನ್ನ ನಾವೇನ್ ಹೇಳ್ತೀವಿ? ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ, ಅಥವಾ ಇದನ್ನ ರಿಪೋರ್ಟೆಡ್ ಸ್ಪೀಚ್. ಬೇರೆಯವರು ಹೇಳಿದ ಮಾತುಗಳನ್ನ ರಿಪೋರ್ಟ್ ಮಾಡ್ತಾ ಇದೀವಿ. ವಿ ಆರ್ ರಿಪೋರ್ಟಿಂಗ್ ದ ಅದರ್ ಪರ್ಸನ್ ವರ್ಡ್ಸ್. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನು? ಇಫ್ ವಿ ಎಕ್ಸ್ಪ್ರೆಸ್ ದ ಎಸೆನ್ಸ್ ಆಫ್ ಮೇನ್ ಪಾಯಿಂಟ್ಸ್ ಆಫ್ ಎ ಪರ್ಸನ್ಸ್ ವರ್ಡ್ಸ್ with few modifications, it is called indirect speech or reported speech. Yes, I am going to tell you once again. If we express the message essence of main points of a person words with a few modification, it is called indirect speech or reported speech. Yes, now we can see what changes do we see here. Now here, from direct speech to indirect speech, now there we have to follow some rules when direct speech changes to indirect speech. ಇಲ್ಲಿ ನೋಡಿ ಗಮನಿಸಬೇಕು, ನಾವು ಯಾವ ಯಾವ ಬದಲಾವಣೆಗಳನ್ನ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ ಗಮನಿಸಬೇಕು. ನೋಡಿ ಮಕ್ಕಳೇ, ಇಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನ ಮಾಡ್ತೀವಿ, ಅವುಗಳನ್ನ ನಾವು ಈಗ ಗಮನಿಸೋಣ. Look at the direct speech here. Siri said to Karthik, I am hungry now. And look at the indirect speech. Siri told or said Karthik that she was hungry. Now, what changes we can see here? Siri said to Karthik. Here, said is changed to told, or we may write as it is said. Now, and then inverted commas are removed. Both inverted commas are removed. Yes. Now, I changes to the pronoun. The pronoun I changes to she, because I refers to Siri. Siri is a girl, so we used she here. And am, the verb changes here as was. Yes. So like this we can see the changes in this indirect speech. Yes. Now here, what changes we make when we change direct speech to indirect speech? Look at the board. Here, Siri said to Karthik, I am hungry now. Here, this is the first part and this is the second part.
The first part is before inverted commas is first part, that we call it as reporting part. That is Siri said to Karthik, it is a reporting part. And from the inverted commas, between the inverted commas, we call it as reported part. I am hungry now. Now this is the indirect speech. Siri told or said to Karthik that she was hungry then. I forgotten to write now changes to then, as I already explained about indirect and indirect. We write now to then. Here, what changes occur? We can see here. Yes, what are the rules we have to follow? We can learn here. First, here in the reporting part, the reported verb. What is reported verb here? Said. Said is changed to told or remain said. ಇಲ್ಲಿ ನಾವು ಪ್ರೀತಿ ವಿದ್ಯಾರ್ಥಿಗಳೇ, ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ, ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಆಗಿ ಬರಿಬೇಕಾದ್ರೆ ಯಾವ ಬದಲಾವಣೆಗಳನ್ನು ಮಾಡ್ತೀವಿ, ನಾವು ಯಾವ ನಿಯಮಗಳನ್ನು ಅನುಸರಿಸ್ತೀವಿ, ಎಷ್ಟು ಬದಲಾವಣೆಗಳನ್ನು ನಾವು ಮಾಡ್ತೀವಿ ಅನ್ನೋದನ್ನ ನಾವು ಮುಖ್ಯವಾಗಿ ಗಮನಿಸೋಣ. ಸಿರಿ ಸೈಡ್ ಟು ಕಾರ್ತಿಕ್ ಅಂತಕ್ಕಂಥದ್ದನ್ನು ನಾವು ರಿಪೋರ್ಟಿಂಗ್ ಪಾರ್ಟ್ ಅಂತ ಹೇಳ್ತೀವಿ. ಇನ್ವರ್ಟೆಡ್ ಕಮಾಸ್ ಒಳಗಿರ್ತಕ್ಕಂಥ ಒಂದು ಪಾರ್ಟ್ ಅದನ್ನ ನಾವು ರಿಪೋರ್ಟೆಡ್ ಪಾರ್ಟ್ ಅಂತ ಹೇಳ್ತೀವಿ. ಐ ಆಮ್ ಹಂಗ್ರಿ ನೌ, ಇದು ರಿಪೋರ್ಟೆಡ್ ಪಾರ್ಟ್. ಇಲ್ಲಿ ಗಮನಿಸಬಹುದು, ಇಲ್ಲಿ ಸೆಡ್ ಅಂತಕ್ಕಂಥದ್ದು ರಿಪೋರ್ಟ್ ನಾಟ್ ಇಸ್ ರಿಪೋರ್ಟಿಂಗ್ ವರ್ಬ್ ಚೇಂಜ್. ರಿಪೋರ್ಟಿಂಗ್ ವರ್ಬ್ ಚೇಂಜ್ ಏನದು? ಸೆಡ್ ಇದ್ದಕ್ಕಂತ ನಾವು ಟೋಲ್ಡ್ ಬರೀಬಹುದು, ಹಾಗೇನೂ ಸೆಡ್ ಇಡಬಹುದು. ಎರಡನೇ ನಿಯಮ, ಇನ್ವರ್ಟೆಡ್ ಕಮಾಸ್ ನಾವು ರಿಮೂವ್ ಮಾಡಿದೀವಿ. ರಿಮೂವ್ ಮಾಡಿ ಏನ್ ಮಾಡಿದೀವಿ? ದಟ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನು ಸೇರಿಸಿದೀವಿ. ಹಾಗೆ ಇಲ್ಲಿ ಕಾಮ ಇರ್ತಕ್ಕಂಥ ಕಾಮವನ್ನ ರಿಮೂವ್ ಮಾಡಬೇಕು. ಹಾಗೆ ಐ ಅಂತಕ್ಕಂಥದ್ದು ಪ್ರನೌನು, ಈ ಪ್ರನೌನು ನಾವು ಬದಲಾವಣೆ ಮಾಡಿದ್ವಿ. ಇದು ಮೂರನೇ ನಿಯಮ, ಪ್ರನೌನ್ ಚೇಂಜ್ ಅಂತ ಹೇಳ್ತಿದೆ. ನೋಡಿ ಇಲ್ಲಿ ಐ ಇದ್ದು, ಐ ಯಾರಿಗೆ ಹೇಳ್ತದೆ? ಐ ಅಂದ್ರೆ ಸಿರಿಗೆ ಅದು ಸಂಬಂಧಪಡ್ತದೆ. ಐ ರೆಫರ್ಸ್ ಟು ಸಿರಿ. ಸಿರಿ is a girl, so we write here she. Pronoun change. And then am is a present tense that changes to other tense. It is verb change. And another word changes occur here. Then now changes to then other word change. These are the rules we have to follow when we are changing to direct speech to indirect speech. Once again, I am reminding you, reporting verb is change, and the second one, inverted commas, removing inverted commas and adding that, and pronoun change and verb change and other verb change. These are the changes. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಇನ್ನೊಂದು ಉದಾಹರಣೆಯನ್ನ ಗಮನಿಸೋಣ. ಯಾವ ರೀತಿ ನಾವು ಕೆಲವೊಂದು ನಿಯಮಗಳನ್ನ ರಿಪೋರ್ಟೆಡ್ ಸ್ಪೀಚ್ ಇಂದ ಡೈರೆಕ್ಟ್ ಸ್ಪೀಚ್, ನಾಟ್ ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಗೆ ಬದಲಾವಣೆ ಮಾಡ್ತಾನೆ ಗಮನಿಸೋಣ. ಇಲ್ಲಿ ನೋಡಿ, ಧನುಷ್ ಸೈಡ್ ಟು ಅರುಣ್ ಐ ಲೈಕ್ ಟೀಚಿಂಗ್ ಅಂತ ಇದೆ. ಈ ಇನ್ವರ್ಟೆಡ್ ಕಮಾಸ್ಗಿನ ಮೊದಲೇ ಇರ್ತಕ್ಕಂಥ ಪದವನ್ನ ನಾವು ರಿಪೋರ್ಟಿಂಗ್ ಪಾರ್ಟ್ ಅಂತ ಹೇಳ್ತೀವಿ. ಇನ್ವರ್ಟೆಡ್ ಕಮಾಸ್ ಒಳಗಿರ್ತಕ್ಕಂಥದನ್ನ ರಿಪೋರ್ಟೆಡ್ ಪಾರ್ಟ್ ಅಂತ ಹೇಳ್ತೀವಿ. ರಿಪೋರ್ಟಿಂಗ್ ಅಂಡ್ ರಿಪೋರ್ಟೆಡ್ ಪಾರ್ಟ್ ಇವು ಎರಡು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತವೆ. ಇಲ್ಲಿ ನಾವು ಈ ಒಂದು ವಾಕ್ಯವನ್ನ ಧನುಷ್ ಸೈಡ್ ಟು ಅರುಣ್ ಐ ಲೈಕ್ ಟೀಚಿಂಗ್ ಅನ್ನೋ ವಾಕ್ಯವನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಗೆ ಬದಲಾವಣೆ ಮಾಡಿದ್ವಿ. ಧನುಷ್ ಟೋಲ್ಡ್ ಟು ಸೈಡ್ ಅಥವಾ ಸೈಡ್ ಟು ಅರುಣ್ ದಟ್ ಹಿ ಲೈಕ್ಡ್ ಟೀಚಿಂಗ್ ಅಂತ ಇದೆ. ನಾವು ಇಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಸ್ತೀವಿ ನೋಡೋಣ. ಇಲ್ಲಿ ರಿಪೋರ್ಟಿಂಗ್ ಪಾರ್ಟ್ ಇರ್ತಕ್ಕಂಥ ವರ್ಬ್ ಏನಾಗಿದೆ? ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗಿದೆ. ಸೆಡ್ ಟೋಲ್ಡ್ ಅಂತ ಬರೀಬಹುದು ಅಥವಾ ಸೆಡ್ ಅಂತಾನೆ ಬರೀಬಹುದು. ನೆಕ್ಸ್ಟ್ ಇನ್ವರ್ಟೆಡ್ ಕಮಾ ಚೇಂಜ್. ನೋಡಿ, ಈ ಇನ್ವರ್ಟೆಡ್ ಕಮಾಸ್ ಗಳನ್ನ ತೆಗೆದು ಹಾಕಿದೀವಿ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಅದರ ಬದಲು ಏನ್ ಬರ್ತಿದ್ವಿ? ದಟ್ ಅಂತ ಬರ್ತಿದ್ವಿ. ಹಾಗೆ ಕಮಾವನ್ನು ತೆಗೆದಿದ್ದೀವಿ. ಹಾಗೆ ಪ್ರನೌನ್ ಏನಾಗಿದೆ? ಚೇಂಜ್ ಆಗಿದೆ. ಐ ಇದ್ದಿದ್ದು ಹಿ ಆಗಿದೆ. ಐ ಅನ್ನೋದು ಧನುಷ್ಗೆ ರೆಫರ್ ಆಗೋದ್ರಿಂದ ಐ ಅನ್ನೋದು ಯಾರನ್ನ ಪ್ರತಿನಿಧಿಸ್ತದೆ? ಧನುಷ್ ಪ್ರತಿನಿಧಿಸ್ತದೆ. ಧನುಷ್ ಅಂದ್ರೆ ಹುಡುಗ. ಸೊ ಐಗೆ ನಾವು ಹಿ ಅನ್ನ ಬರೆದಿದ್ದೀವಿ. ಪ್ರನೌನ್ ಚೇಂಜ್ ಆಗಿದೆ. ನೆಕ್ಸ್ಟ್ ಲೈಕ್ ಅಂತಕ್ಕಂಥ ವರ್ಬ್ ಏನಿದೆ,
ಈ ವರ್ಬ್ ಅಥವಾ ವರ್ಬ್ ಚೇಂಜ್, ಇಲ್ಲಿ ನಾವು ವರ್ಬ್ ಅನ್ನ ಚೇಂಜ್ ಮಾಡಿದ್ವಿ, ವರ್ಬ್ ಚೇಂಜ್. ಲೈಕ್ ಇದ್ದು ಲೈಕ್ಡ್ ಆಗಿದೆ. ಹಾಗೆ ಇಲ್ಲಿ ನಾವು ಓದ ಉದಾಹರಣೆಯಲ್ಲಿ ಗಮನಿಸಿದ ಹಾಗೆ ಇಲ್ಲಿ ಬೇರೆ ಯಾವುದೇ ಪದ ಬದಲಾವಣೆಗಿಲ್ಲ, ಹಾಗಾಗಿ ನೋ ಅದರ್ ವರ್ಡ್ ಹಿಯರ್ ಟು ಚೇಂಜ್, ನೋ ಅದರ್ ವರ್ಡ್ ಇಲ್ಲ. ಹಾಗಾಗಿ ಇಷ್ಟು ಈ 1 2 3 4 5 ಬದಲಾವಣೆಗಳನ್ನ ನಾವು ಗಮನಿಸಬೇಕು. ಒಂದು ರಿಪೋರ್ಟಿಂಗ್ ಡೈರೆಕ್ಟ್ ಸ್ಪೀಚ್ ಇದ್ದಾಗ ಇಂಡೈರೆಕ್ಟ್ ಸ್ಪೀಚ್ ಬದಲಾವಣೆ ಮಾಡಬೇಕಾದ್ರೆ ಈ 5 ಅಂಶಗಳನ್ನ ನಾವು ಗಮನಿಸಲೇಬೇಕು.